ಫ್ರೆಂಡ್ಸ್ ಜೊತೆ ಯಾವುದೇ ಕಾರಣಕ್ಕೂ ಲುಲು ಮಾಲಿಗೆ ಬರಬೇಡಿ. ಯಾಕೆ ಆ್ಯಕ್ಚುಲಿ ಬ್ರದರ್ ಹತ್ರ ಒಂದು ಐಫೋನ್ ಇದೆ. 1,79,999 ಬ್ರದರ್ ತಗೊಂಡ್ಬಿಡೋಣ. KR ಮಾರ್ಕೆಟಲ್ಲಿ ಬರ್ಬೇಕಾದ್ರು ಅಂತೂ ಹೊಸಿ ಪರದಾಡ್ಕೊಂಡ್ ಬರಲಿಲ್ಲ ಅಂದ್ಕೊಳ್ಳಿ. ಸಾಕಾಗಿ ಹೋಗ್ತೈತೆ. ಇವರು ಬ್ಲಾಗ್ ಮಾಡಿ ಅಂತಾರೆ, ಮುಕ್ಲೇರ್ದು ಹೋಗ್ತೈತೆ ಅಲ್ಲಿ. ಎಲ್ಲಿಂದ ಹೋದ್ರು ಪಂಚ ಹಾಕ್ತೀವಿ. ಫೋಟೋ ಜಸ್ಟ್ 12,000 ನೋಡಿ, ಇಲ್ಲೇ ಇದೆಯಲ್ಲ. ಫ್ಯಾಮ್ಸ್ ಎಲ್ಲ ಹೇಗಿದ್ರೆ ಚೆನ್ನಾಗಿದ್ರೆ ಅನ್ಕೋತೀವಿ. ನಾವಿವತ್ತು ಒಂದು ವಿಶೇಷವಾದಂಥ ವ್ಲಾಗ್ ಮಾಡ್ತಾ ಇದ್ದೀವಿ. ನಮ್ಮ ಜೊತೆ ಯಾರಿದ್ದಾರೆ ಗೊತ್ತಾ? ಕಾರ್ತಿಕ್ ಅವರು ಇವತ್ತು ನಮ್ಮ ಜೊತೆ ಇರೋದ್ರಿಂದ ಇವತ್ತಿನ ವ್ಲಾಗ್ ವಿಶೇಷವಾಗುತ್ತೆ. ಆ್ಯಕ್ಚುಲಿ ಇದು ಎಕ್ಸಿಟ್ ಗೇಟು, ಇನ್ ಗೇಟ್ ಆಗಿ ಹೋಗೋಣ. ಇವ್ರಿಗೆ ನಮ್ಮ ಜೊತೆ ಇದ್ಬಿಟ್ರೆ ನಮ್ಮನ್ನೆಲ್ಲ ತಲೆ ಕೆಡಿಸ್ಬಿಡ್ತಾರೆ. ಅದಕ್ಕೋಸ್ಕರ ನೋಡಿ ಇವತ್ತು ಲುಲು ಮಾಲಲ್ಲಿ ಇದ್ದೀವಿ. ಲುಲು ಮಾಲಲ್ಲಿ ಪಾರ್ಕಿಂಗ್ ಏರಿಯಾ ನೋಡಿ ಎಷ್ಟು ನೀಟ್ನೆಸ್ ಆಗಿದೆ ಆ್ಯಂಡ್ ಅಷ್ಟೇ ಸೇಫ್ಟಿಯಾಗೂ ಇರುತ್ತೆ. ಒಂದು ಹೆಲ್ಮೆಟ್ ಆಗಲಿ, ಒಂದು ಬ್ಯಾಗ್ ಆಗಲಿ ಎಲ್ಲ ಇಲ್ಲೇ ಬಿಸಾಕಿ ಹೋಗೋದೆ. ಯಾಕೆ ಯಾವಂದಾದ್ರೇನು ನೋಡ್ಕೊತಂಬೇಕಾದ್ರೆ ಅಂತ. ಆ್ಯಕ್ಚುಲಿ ಇಲ್ಲೆಲ್ಲ ಲಿಫ್ಟ್ ಇತ್ತು ಬ್ರೋ. ಕಾರ್ತಿಕ್ ಅವರ ಬ್ಯಾಗನ್ನು ಚೆಕ್ ಮಾಡ್ತಾ ಇದ್ದಾರೆ ಏನೇನಿದೆ ಅಂತ. ಇಲ್ಲಿ ಎಕ್ಸ್ಲೇಟ್ರ್ ಯಾವ ರೇಂಜಿಗಿದೆ ನೋಡಿ ಇಲ್ಲಿ. ಆ್ಯಕ್ಚುಲಿ ಇವತ್ತು ವ್ಲಾಗ್ ಮಾಡುವಂಥ ಮೂಡ್ ಇರಲಿಲ್ಲ. ನಮ್ಮ ಬ್ರೋ ಅವರು ಸಕ್ಕದ ಮಾಡ್ತೀರ, ಮಾಡಿ 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 ಅಂತ ಅಂದ್ಬಿಟ್ಟು ಹೇಳಿ ಮಾಡಿಸ್ತಾ ಇರೋದ್ರಿಂದ ಥ್ಯಾಂಕ್ ಯು ಬೋಟ್ ಆಫ್ ಅಲ್ವಾ? ಅದೇ ಕರೆಕ್ಟಾಗಿ ಹೇಳೋದಾ? ಅಲ್ಲಿ ಮೆಜೆಸ್ಟಿಕ್ ಇದ್ರೂ ಮಾಡ್ಬೇಕಾಯ್ತು. KR ಮಾರ್ಕೆಟಲ್ಲಿ ಬರ್ಬೇಕಾದ್ರು ಅಂತೂ ಹೊಸಿ ಪರದಾಡ್ಕೊಂಡ್ ಬರಲಿಲ್ಲ ಅಂದ್ಕೊಳ್ಳಿ. ಸಾಕಾಗಿ ಹೋಗ್ತೈತೆ. ಇವರು ಬ್ಲಾಗ್ ಮಾಡಿ ಅಂತಾರೆ, ಮುಕ್ಲೇರ್ದು ಹೋಗ್ತೈತೆ ಅಲ್ಲಿ. ಸೆಕೆಗೆ ತಡೆಯೋಕೈತೆಲ್ಲ, ಕುತ್ಕೊಳಕ್ಕೆ ಆಗ್ತಾಯಿಲ್ಲ ಅಲ್ಲಿ. ಆದ್ರೂ ಬೆಳಿಬೇಕು ಮಗ. ನೆಕ್ಸ್ಟ್ ಚೆನ್ನಾಗಿ ಮಾಡೋಣ. ಇನ್ನೊಂದು ನಮ್ಮ ಕೈಲಿ ಕೊಡೋದು ಇರ್ಬೇಕಾಯ್ತು. ರಿಮೋಟ್ ಬೇಗ ಮಾಡಿಬಿಡ್ತಿದ್ದೆ. ರೇಸ್ ಕರ್ತಾ ಸುಯಿ ಅಂತ ಹೋಗ್ಬಿಡ್ತಿದ್ದು. ಅದು ಚೆನ್ನಾಗಿದೆ. ನಾವು ಲುಲು ಮಾಲ್ಗೆ ಕರೆಕ್ಟಾಗಿ ಎಂಟ್ರಿ ಆದ್ವಿ ನೋಡಿ. ವಾವ್, ಇವರು ಫುಲ್ ಅಪ್ಡೇಟ್ ಮಾಡಿಬಿಟ್ಟವ್ರೆ. ವೈಟ್ ಕಲರು. ಆ್ಯಕ್ಚುಲಿ ನಾನು ಇಲ್ಲಿಗೆ ಒಂದು 3 ಇಯರ್ಸ್ ಯಾವಾಗಲೂ ನೆಮ್ಮದಿ ಆಗಿರಲಿ ಅಂತ. ಇಲ್ಲ, ನಾನೊಂದು 3 ಇಯರ್ಸ್ ಬ್ಯಾಕ್ ಬಂದಿದ್ದೆ. ಇವಾಗಲ್ಲ, ತುಂಬ ಹಳೆದಾಗೆ. ಅವಾಗ ಹಿಂಗೆಲ್ಲ ಇರಲಿಲ್ಲ. ಅಪ್ಡೇಟ್ ಆಗ್ಬಿಟ್ಟೆ. ಎಲ್ಲ ವೈಟ್ ಹಾಕ್ಸಿದ್ರೆ ಶಾಂತಿ ಸಮೃದ್ಧಿ ಎಲ್ಲ ಲಕ್ಕ 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 ಅಂತೈತೆ. ಹೆಂಗೆ ಅಂದರೆ ಇಲ್ಲಿನ ಅಬ್ಸರ್ವೇಷನ್ಸು ಬುದ್ಧಿವಂತಿಕೆ ಅಂದರೆ ಜನ ಆಚೆನೇ ಹೋಗ್ಬಾರ್ದು. ಆ ಥರ ಬುದ್ಧಿವಂತಿಕೆ ಥರ. ಮಗ ಇವತ್ತು ಒಂದು ವಾಚ್ ಕೊಡಿಸ್ತೀನಿ ಬಾ ನಿನಗೆ. ಇವತ್ತೊಂದು ವಾಚ್ ಕೊಡಿಸ್ತೀನಿ. ಈ ಜಾಗದಲ್ಲಿ ವಾಚ್ ಕೊಡಿಸ್ತಾರೆ ಅಂತ ನೋಡೋಣ ಬನ್ನಿ. ಬನ್ನಿ ಪ್ರೈಸ್ ನೋಡೋಣ ಬನ್ನಿ. ಸಾಕು, ತಗೊಳದಿರಲಿ ಸೆಕೆಂಡ್ ಇರಲ್ಲ. ಬರೋಣ, ಮುಂದೆ ಹೋಗೋಣ ಬನ್ನಿ. ಬೇಕಾದಂಥ ಲಿಪ್ಸ್ಟಿಕ್ಗಳು, ಲ್ಯಾಕ್ಮಿ ಕ್ರೀಮ್ಗಳು ಮಹಿಳೆಯರಿಗೆ ಮಾತ್ರ ಮೀಸಲು ಬ್ರೋ. ಫಸ್ಟ್ ಫ್ಲೋರ್ ಇದೇ ಇರಬೇಕು. ನಮ್ಮ ಆಟ ಎಲ್ಲ ಇಲ್ಲಿ. ಆ ಕಡೆ ಕ್ಲಾತ್ಸ್ ಐತೆ, ಆ ಕಡೆ ಕ್ಲಾತ್ ಇದೆ. ನಮ್ಮ ಆಟ ಏನಿಲ್ಲ ಇಲ್ಲಿ. ನಮಗೆ ಅಂತ ಏನೂ ಇಲ್ಲ. ಬರೀ ನೋಡಿಲಿ, ಹೆಣ್ಮಕ್ಳಿಗಾಗಿ ಸೀರೆ, ಒಡವೆಗಳು. ನಾವು ಡೈಲಿ ಸ್ನಾನ ಮಾಡ್ತೀವಿ ಬ್ರೋ. ನೀವು ನಮ್ಮನ್ನು ಈ ಥರ ಎಲ್ಲ ಕಿಂಡಲ್ ಮಾಡ್ತೀರಿ. ನೀವು ಪರ್ಫ್ಯೂಮ್ ಹಾಕೊಳ್ಳಿ ಅಂತ. ಇಲ್ಲ ಹಾಕ್ಬೇಕಂತದ್ನ ಎಲ್ಲಿಗೆ? ಮೈಗೆ. ದೇಹಕ್ಕೆ ಹಾಕ್ಬೇಕಂತ. ದೇಹಕ್ಕೆ ಹಾಕೋದು ಒಳ್ಳೆ. ದೇಹಕ್ಕೆ ಹಾಕೋದು ಸರಿ ಸರಿ. ಏಯ್ ಬ್ರೋ, ವೆಯ್ಟ್, ಸ್ಟಾಪ್. ಹೆಂಗೆ ಕಾಣ್ತೈತೆ ನೋಡಲ್ಲಿ. ಕೀಲ ಬ್ರೋಗೆ ಪಂಚೆ ಹಾಕ್ಸ್ಬಿಟ್ಟಿದ್ದೀನಿ. ನಾನು ಒಳ್ಳೆ ಬಿಗಿಯಾಗಿ ಪ್ಯಾಂಟ್ ಹಾಕೊಂಡ್ಬಂದ್ಬಿಟ್ಟಿದ್ದೀನಿ. ಇಲ್ಲೆಲ್ಲೂ ಮಾಲಲ್ಲಿ ಪಂಚೆ ಹೊಡ್ಕೊಂಬರೋ ಒಂಥರ ಗೆತ್ತನೋ ಬ್ರೋ. ನಮ್ಮ ಸಂಸ್ಕೃತಿನ ಕಾಪಾಡ್ತಿರೋದೇ ಪಂಚೆ. ಹಾಗಾಗಿ ಎಲ್ಲಿಂದ ಎಲ್ಲಿ ಹೋದ್ರೂ ಪಂಚೆ ಹಾಕ್ತೀವಿ. ಫೋಟೋ ತಕ್ಕೊಳ್ಳೋಕ್ಕೋಸ್ಕರ ಅರ್ಧ ದೇಹ. ಹಾಂ, ನಿಂತ್ಕೊ ಹಂಗೆ ಒಂದು ಫೋಟೋ ತೆಗಿಯೋಣ. ಹಿಂಗೆ ಬಾ, ಹಂಗೆ ನೀನು ಚೂರು ಮುಂದೆ ಬಾ. ಬಗ್ಗಂಗಿಲ್ಲ ನೀನು. ಅಂದರೆ ದೇಹ ಮಾತ್ರ ಬರಂಗೆ ನೀನು. ಸುಮ್ಮನೆ ಹಿಂಗೆ ಹಂಗೆ ಆಫ್ ಆ ಥರ ಜಿಗಿ ಜಿಗಿ. ಹಾಂ, ಸೂಪರ್. ಶೂ ಏನು ಮಸ್ತಾಗಿದೆ. 2,000 ತಂತಿದ್ನಾ? 999 ಬೇಡ ಬ್ರೋ. ಏನು ಡಿಸ್ಕೌಂಟ್ ಮಾಡು. 1,000 ಡಿಸ್ಕೌಂಟ್. 2,000. ಹಾಂ, 999 ಅಲ್ಲ, 1,999 ಬೇಡ ಬನ್ನಿ ಬ್ರೋ. ಚೆನ್ನಾಗಿಲ್ಲ ಕಲರ್ಸ್ ಇದೆಯಲ್ಲ. ನಾವು ಲೋಕಲ್ಸಲ್ಲೆಲ್ಲ ತಗೊಳ್ಳಲ್ಲ, ಗೊತ್ತಿಲ್ವಾ ನಿಮಗೆ? ನೋಡಿ ಇಲ್ಲಿ ಚೆನ್ನಾಗಿದೆ ಪ್ಯಾಂಟ್ಸ್.
ಬನ್ನಿ ಪ್ಯಾಟ್ ಹಾಕೋತೀರಾ? ಇದು ಬ್ಯಾಡ್ಜ್ ಕಿತ್ತಾಕ್ಬಿಟ್ಟು ಹಾಕೊಂಡು ಹೋಗ್ಬೋದಲ್ವ ಆರಾಮಾಗಿ ಸುಮ್ಮನೆ? ಕನ್ಸಿಲಿಗೆ ಹಾಕ್ಬಿಟ್ಟು 2999 ಅಂದರೆ ಆ ವರ್ಷ ಹಾಕೋಬೇಕು ಅಂತನಾ? 2049ವರೆಗೂ ಹಾಕೋಣಂಗಿಲ್ಲ, ಆಮೇಲೆ ಹಾಕೋಣ. ಓಕೆ, ಅಲ್ಲಿವರೆಗೂ ಹಾಕೊಳ್ಳೋದು ಬೇಡ ನಾವು. ನನ್ನ ಮೇಲೆ ಆಣೆ ಇಟ್ಟು ಯಾವುದು ಅಲ್ಲೇ ಆತ್ಲೋರು ಆತೇ ಲೋರಿ ಆತ್ಲೋರಿ ಲೋರಿ ಸೊಕ್ಕದಾಗ ಮಾತಾಡ್ತೀವಿ ಇಂಗ್ಲೀಷಲ್ಲಿ. ಆ್ಯಕ್ಚುಲಿ ನಾವು PhD ಮಾಡಿಬಿಟ್ಟಿದ್ದೀವಿ, ಗೊತ್ತಾ ನಿಮಗೆ? ಗ್ರ್ಯಾಜುಯೇಷನ್ಸ್. ಕ್ಲಾತ್ಸ್ ಎಲ್ಲಿದೆ ಬ್ರೋ? ನಿಮಗೆ ನಾನು ಕ್ಲಾತ್ ಕೊಡಿಸ್ತೀನಿ, ಬನ್ನಿ. ಯಾವ್ದು ಹಾಕೋತೀರಾ? ಬನ್ನಿ ತಗೊಳ್ಳಿ. ಇವತ್ತು ಫುಲ್ಲು ಸಹಾಯ ಮಾಡಿಬಿಟ್ಟಿದ್ದಾರೆ ಬ್ರದರ್. ಹಾಕೋತಿರೋದಾ? ಸಾಲಲ್ಲ ಅಲ್ವಾ ನಿಮಗೆ? ಸಾರಿ, ನಿಮಗೆ XL? ಸಾರಿ, ಆಗಲ್ಲ. ಇದಾಗುತ್ತೆ ಅನಿಸುತ್ತೆ. ಸೊಕ್ಕದ ಕಾಣುತ್ತೆ ಬ್ರದರ್ ನಿಮಗೆ. 6 ಎರಡಿದೆ. ಅವು ಒಳಗೊಂದು ಹಾಕೊಳಕ್ಕೆ. ತು ಸಮಜಾ? ಇಲ್ಲ, ಬೈ ಒನ್ ಗೆಟ್ ಒನ್ ಫ್ರೀನಾ? ಇದು ನಿಮ್ಮ ಹುಟ್ಟಿದಂಥ ಮಗುಗೆ ನಾನು ಕೊಡಿಸ್ತೀನಿ. ಬೇಗ ಮದುವೆ ಆಗಿ, ಸಾರಿ ಮಕ್ಕಳಾಗಿ ಅಂತ ಹೇಳ್ತೀನಿ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಫಸ್ಟ್ ಮದುವೆ ಆಗಿ ಆಮೇಲೆ ಮಕ್ಕಳು ಮಾಡುವಂತೀನಿ. ಓಕೆ, ಚಪ್ಪಲಿ ನಾವು ಹಾಕೋದಲ್ಲ, ಎಲ್ಲ ಸಜ್ಜಿಸ್ರು ಗೈಸ್. ಆದರೂ ಬಂದು ನೋಡ್ಕೊಂಡು ಹೋಗೋಕ್ಕೆ ಮಾತ್ರ ಮಸ್ತ್ ಆಗೈತೆ. ಹೆಂಗೆ ಗೋಲ್ಡ್ ಹೆಂಗಾಗಿ ಹೀರೋ ನನ್ನ ಕಿವಿಗೆ ವಾಲೆ ಹೆಂಗೆ ಹಾಕಿದೆ ನೋಡಿ. ಎಲ್ಲ ಸಾವುಕಾರು, ಎಲ್ಲ ಸಾವುಕಾರು. ನಾವು ನೋಡ್ರಿ ಬಡವರು. ಹಂಗಂತ ಹೇಳಕ್ಕಷ್ಟ. ನಮ್ಮ ವಸ್ತುಗಳೇ ಸಾರಿ, ನಮ್ಮ ಜಾಗಕ್ಕೆ ಬರಲಿಲ್ಲ. ಬೇಗ ಬನ್ನಿ, ಬೇರೆ ಕಡೆ ಹೋಗೋಣ ಬನ್ನಿ. ಮನೇಲಿ ಒಂದು ಡಿಜಿಟಲ್ ವರ್ಕ್ ಇದೆ, ಆ ವರ್ಕ್ ನೋಡೋಣ ಬನ್ನಿ. ಇಲ್ಲಿ ಬ್ರೋ ಅವರು ಇವತ್ತು ಗ್ಯಾಲಕ್ಸಿ Z47 ಫೋನ್ನ ಚೆಕ್ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಹೊಸ ಫೋನು. ಡಿಸ್ಪ್ಲೇ ಕಡಿಮೆ ಆಯ್ತಲ್ವ ಇದು? ಎಡ್ಜ್ ಅಷ್ಟೇನ ಬರೋದು ಅದು? ಬ್ರೋ ಅದು ಬ್ಲರ್ ಆಗುತ್ತೆ, ಬ್ಲರ್. ಸ್ಯಾಮ್ಸಂಗ್ ಗ್ಯಾಲಕ್ಸಿ ಅಲ್ಲ, ಫೋಲ್ಡ್ ಅದು. ಸೆಲ್ಫಿ ನೋಡಿ. ಅಂತೂ ಇಂತೂ ಮಸ್ತ್ ಬಂದಿದೆ ಮಾತ್ರ. ಆ್ಯಕ್ಚುಲಿ ಬ್ರದರ್ ಹತ್ರ ಒಂದು ಐಫೋನ್ ಇದೆ, ಮುಗೀತು ಐಫೋನ್ ಆಸೆ ಮುಗೀತು. ಸೊ ಈಗ ಸ್ಯಾಮ್ಸಂಗ್ ಫೋರ್ಡು. ಓಕೆ, 1,79,999 ಬ್ರದರ್ ತಗೊಂಡ್ಬಿಡೋಣ. ಯಾವ ಥರ ಮಸ್ತಾಗಿದೆ ನೋಡಿ ಮಾತ್ರ. ಸೈಕ್ ಬ್ರದರ್, ಸೈಕ್ ಆಗಿದೆ ಅಲ್ವಾ ಟ್ಯಾಬು? ಬೇಡ ಬ್ರೋ, ಟ್ಯಾಬ್ ಏನಕ್ಕೆ? ಫೋಲ್ಡಬಲ್ ಇರ್ಬೇಕಾರೆ. ಎಂತೆಂತರ್ಗೋ ಏನೇನೋ ಕೊಟ್ಟು ಕಳೆದಿದ್ದೀವಂತೆ ಅಲ್ವಾ? ನಮ್ಮ ಖುಷಿಗೋಸ್ಕರ ನಮಗೆ ಇಷ್ಟ ಬಂದಿದ್ದು ತಗೊಂಡ್ಬೇಡ್ವಾ? ಹೌದು, ಲೈಫಲ್ಲಿ ನಮಗೋಸ್ಕರನೇ ನಾವು ಜೀವನ ಮಾಡ್ತಿರೋದು. ಯಾವ ಸೈಜಲ್ಲಿ ಬೇಕು ಗುರು ನಿನಗೆ TV? ಗೆಳೆಯ ನಿಂಗೆ ವಾಚ್ ಕೊಡಿಸ್ತೀನಿ ಇಂದಲ್ಲ, ಇಲ್ಲಿ ಎಲ್ಲ ಕಮ್ಮಿ ರೇಟಲ್ಲಿ ಇದೆ, ಇದನ್ನು ತಗೊಂತೀಯಾ? ಬ್ರದರ್ ನನಗೆ ಸೂಟ್ ಆಗಲ್ಲ ಅನ್ಸುತ್ತೆ ಅದು. ಜಸ್ಟ್ 12,000 ಅಷ್ಟೇ. ಹಾಂ, ಜಸ್ಟ್ 12,000 ನೋಡಿ, ಇಲ್ಲೇ ಇದೆಯಲ್ಲ. ಇಲ್ಲಿ ಬಂದ್ಬಿಟ್ರೆ ಇವರು ನೋಡೇ ಹೊಟ್ಟೆ ಹುರ್ಕೋಬೇಕಾಗತ್ತೆ. ಸಿಗ್ನಲ್ಸ್ ಯಾರು ಆಗಿದ್ರೆ ಮಾತ್ರ ನಿಜವಾಗ್ಲೂ ಫ್ರೆಂಡ್ಸ್ ಜೊತೆ ಯಾವುದೇ ಕಾರಣಕ್ಕೂ ಲುಲು ಮಾಲಿಗೆ ಬರಬೇಡಿ. ಯಾಕೆ ಗೊತ್ತಾ? ಇದೇ ಕಾಟ ಇವ್ರದ್ದು. ಕಪಲ್ಸ್ಗಳು ಬಂದ್ಬಿಡ್ತಾರೆ, ಎರಡೇ ಇಷ್ಟೇ ಇಷ್ಟು ದಪ್ಪ ಐಸ್ ಕೆಟ್ಟಿ ತೊಗೊಂಬಿಟ್ಟು ತಿನ್ಸೋದು. ತಿಂದು ಬಗಾರ ಅಂತ ಸಿಂಗಲ್ ಆಗಿರೋದ್ರಿಂದ ನೋಡಿ, ದಿನದಾರ ಯಾತ್ರೆ ಯಾರಿಗೂ ಅಪ್ಡೇಟ್ ಮಾಡುವಂಥ ಅವಶ್ಯಕತೆ ಏನಿಲ್ಲ. ನಮ್ಗೆ ಇಷ್ಟ ಆಡ್ಬೋದು. ಏನೋ ಕಪಲ್ ಆಗಿದ್ರೆ ಮಾತ್ರ ರಿಸ್ಟ್ರಿಕ್ಷನ್ಸ್ ಅಂತ ಏನಿಲ್ಲ. ಅದರಲ್ಲೂ ಒಳ್ಳೆಯವರು ಇದ್ದಾರೆ, ಇಲ್ಲ ಅಂತ ಹೇಳಕ್ ಹೋಗಲ್ಲ, ಕೆಲವರು ಮಾತ್ರ. ಲುಲ್ಲು ಮಾಲ್ನ ಟಾಪ್ ಫ್ಲೋರ್ ಅಂದರೆ ಗೇಮ್ ಪ್ಲೇ ರೋಡಲ್ಲಿ ಇದ್ದೀವಿ ನೋಡಿ. ಇಲ್ಲಿ ರೋಡ್ ಯಾವ ಥರ ಇದೆ. ಮಕ್ಕಳೇ ಯಾರು ಬಂದಿಲ್ಲ ಮಾಮ್ಸ್ ನಾವು ಬರೋಕ್ಕೆ. ಇದಾ ಮಸಾಜು 250 10 ನಿಮಿಷಕ್ಕೆ 250 ರೂಪಾಯಿ ಡ್ಯೂರೇಷನ್ನು. ಆಗ್ತೀಯಾ? ಬಾ ಮಸಾಜ್ ಮಾಡಿಸ್ಕೊಂಬಾರ. ಮಸಾಜ್ ಮಾಡೋದು ಮನೆ ಹತ್ರನೇ ಕೆಲಸ ಇರಲಿ ಬಲ್ಲ. ಗೇಮ್ ಪ್ಲೇ ಇರೋದು ಲೈಫಲ್ಲಿ. ಈ ಥರ ಗೇಮ್ಗಳನ್ನ ಆಡ್ತಿರ್ಬೇಕು. ಕುತ್ಕೊಂಡು ಆಡೋದು ಹೋಗಿ. ಕುತ್ಕೊಂಡು ಆಡಂಗಿಲ್ಲ.
ಆಡ್ಬೋದಾ? ಇಲ್ಲಿ ನೋಡಿ ಪಾಪ ಹೆಂಗ್ ಹೊಡಿತಾನೆ ನೋಡ್ಬೇಕು. ನೀನೇ ಮಾಡಿ ಸಾಕು. ಓ ನಿಜ ಬೀಳ್ತೈತೆ ಗುರು. ಆ್ಯಕ್ಚುಲಿ ಈ ರೇಂಜ್ಗೆ ಸಿನಿಮೆಟಿಕ್ ಪರ್ಫೆಕ್ಟ್ ಆಗಿ ಕೊಟ್ಟಾರೆ ಅಂತ ಗೊತ್ತಿರಲಿಲ್ಲ. ನೋಡ್ರಿ ಇಲ್ಲಿ ನೀರು ನಿಜವಾಗ್ಲೂ ಬರ್ತಿದೆ. ಸಿನಿಮ್ಯಾಟಿಕ್ ವಾವ್. ನಾನೇನೋ 3D ಎಲಿಮೆಂಟ್ ಅಷ್ಟೇ ಅಂದ್ಕೊಂಡಿದ್ದೀನಿ, ನೀರು ಸಹ ಬರ್ತಾ ಇದ್ದಾರೆ ನಿಜವಾಗ್ಲೂ. ಅಲ್ಟಿಮೇಟ್ ಮಾತ್ರ ಗೇಮು ಮೂಡ್ ಮಾತ್ರ ಸೈಕಾಗಿರುತ್ತೆ. ಮಾತ್ರ ಬೆಸ್ಟ್. ಮಜಾ ಸ್ಟಾರ್ಟ್ ಆಗಿಲ್ಲ, ಅಲ್ಲಿ ಎಕ್ಸ್ಲೇಟರ್ ತೊಳಿಬೇಕು. ಕ್ರೆಡಿಟ್ಸ್ ಏನ್ ಮಾಡ್ತೈತೆ ನೋಡ್ರಿ ಇಲ್ಲಿ ಸಣ್ಣ ಮಗ. ನೋಡಿ ಲುಲ್ಲು ಮಾಲ್ ಏನು ಸೈಕ್ ಆಗೈತೆ ಅಂದರೆ ಅಲ್ಟಿಮೇಟ್ ಆಗಿದೆ, ಡಿಫ್ರೆಂಟ್ ಆಗಿ. ನೋಡ್ರಿ ಇಲ್ಲೇ ತಕಣನ ಮಚ್ಚಾ, ದುಡ್ಡು ಹಾಕ್ಬೇಕೇನ? ಎಷ್ಟು ಹೆಂಗೆ ಹಾಕೋದು? ಅಲ್ಲ ನಾವು ಇದ್ರಲ್ಲಿ ರೀಲ್ಸಲ್ಲಿ ನೋಡಿದ್ವಲ್ಲ ಅದೇ ಇದು. ಹಿಂಗೆ ಹಾಕಿ ಹಿಂಗೆ ಗೊಂಬೆ ತಗೊಳ್ಳೋದು. ತಕ್ಕೊಡ್ತೀನಿ ಮಚ್ಚಾ ನಿಂಗೋಸ್ಕರ. ಬಾ ಏನಾರು ತಿನ್ನಂ ಬಾಗರು ಫಸ್ಟು. ಏನು ಸಿಗುತ್ತೆ? ಏನು ಸಿಗಲ್ಲ ಇಲ್ಲಿ ಈಗ. ನೋ ಎಂಟ್ರಿ. ನಾವು ಈ ಥರ ಇರುತ್ತೆ ಅಂತ ಅಂದ್ಕೊಂಡಿರೋ ಇಮೇಜೇ ಮಾಡ್ಕೊಂಡಿರ್ಲಿಲ್ಲ. AK-47 ಗನ್ ತಗೊಂಡು ಶೂಟ್ ಮಾಡ್ತಿದ್ದಾರೆ. ಎಲ್ಲೆಲ್ಲ ಶೂಟ್ ಮಾಡಬೇಡ, ಕರೆಕ್ಟಾಗಿ ಶೂಟ್ ಮಾಡ. ಹಂಗೆ ವಾವ್. ಅಕ್ಕೋ ಅಲ್ಲಲ್ಲ, ಏನ್ ಗುರು ನಿಂದು? ಹೋಗೋ ಏಯ್ ಅಪ್ಪ. ನೋಡ್ರಿ ಇಲ್ಲಿ ಗುರಿಯ ಅಣ್ಣೊಂದು ಅಲ್ಲೇ ಹಗ್ಗ ಹಗ್ಗ ಹಗ್ಗ. ಓಯ್ ಆಡಿದೆ ಯಾವ ಥರ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಯಾವ ಥರ ಆಡಿದ ಗುರು? ಮಿಷಿನೇ ಕಂಪ್ಲೀಟು. ಏನ್ ಗುರು ಲೈಫಲ್ಲಿ ಎಂತ ಆಟ ಆಡೋದ್ರೆ ನಮ್ಮ ಜೊತೆ ಅವನ್ನೆಲ್ಲ ಆಡಿರೋ ಆಟಗಳಿವೆಲ್ಲ ಎಕ್ಸ್ಪೀರಿಯನ್ಸು, ಅದ್ರ ಮೇಲೆ ಡಿಪೆಂಡ್ ಇವೆಲ್ಲ. ಎಷ್ಟೆಷ್ಟುವರೆಗೂ ಕವರ್ ಮಾಡಿದ್ದಾರೆ ನೋಡ್ರಿ ಇವರು. ಫುಲ್ಲು ಸಿನಿಮ್ಯಾಟಿಕ್ ಕೊಡೋಕ್ಕೆ ಲುಲ್ಲು ಮಾಲ್ ಫುಲ್ಲು ಖಾಲಿ ಬಿಡ್ತೈತಿ ಗೈಸ್. XD ಥಿಯೇಟರ್. ಅಣ್ಣ ಬಂದ ಬಿದೋಗ್ಬಿಡ್ತಿದ್ದೆ ಈಗ ನಾನು. ಯಾರು ನೋಡ್ದೆ ಹೇಳ ಹಂಗನಕ್ಕೆ. ವಾವ್ ಏನು ಚೆನ್ನಾಗಿದೆ. ಆ್ಯಕ್ಚುಲಿ ನಿಮಗೆ ಯಾಕೆ ಹಿಂಗೆ ಓಡಾಡ್ತೀವಿ? 4 ಸಲ 3 ಸಲ ಬಂದರು. ವಾವ್ ಮಚ ಅಲ್ಲೋ ಇದು ಆಡಕೋನ ಮಚ ಸಕ್ಕತ್ತಾಗಿರುತ್ತೆ. ಆಡಕೋನ ನಾನೇ ಕೊಡ್ತೀನಿ ದುಡ್ಡು. ನಿಜವಾಗ್ಲೂ ಆಡಬೇಕು ಅಂತ ಆಸೆ ಇತ್ತು. ನಮ್ಮ ಅಕ್ಕರ ಪಾಪನೇನೋ ನಮ್ಮ ರೋಹಿಣಿ ಕರ್ಕೊಂಬಂದ್ಬಿಟ್ಟಿದ್ರೆ ಬಿಡ ರೋಹಿಣಿ, ನೆಕ್ಸ್ಟ್ ಟೈಮು ಬೆಂಗಳೂರಿಗೆ ಬತ್ತೆ ಗೊತ್ತಾ, ಅವಾಗ ಕರ್ಕೊಂಡೋಗ್ತೀನಿ ನಿನ್ನ. ಇಲ್ಲಿ ಅಜ್ಜಿಂದಲ್ಲಿ ಒಂದಿಷ್ಟು ಸ್ಥಳ ಕರ್ಕೊಂಬಂದ್ಬಿಡು ಅಷ್ಟೇ ಸಕ್ಕತ್ತಾಗಿರುತ್ತೆ. ಮಕ್ಕಳುಗಳು ಹೆಂಗೆ ಆಡ್ತಿದ್ದಾವೆ ನೋಡಿ, ಸಣ್ಣ ಮಕ್ಕಳುಗಳು. ಬಟ್ಟು ಫ್ಯಾಮಿಲಿ ಜೊತೆ ಜನ ಜಾಸ್ತಿ ಬರಬೇಕು. ಜಾತ್ರೆಯಲ್ಲಿ ಇದ್ದು ಗೊತ್ತಿವಲ್ಲ, ಈಗ ಇವನ್ನೆಲ್ಲ ಕಷ್ಟ. 20 ನಿಮಿಷಕ್ಕೆ 300 ರೂಪಾಯಿ. ಒಬ್ಬರೊಬ್ಬರೇ ಬಂದಾಗ ಆಡಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಥ್ರಿಲ್ ಇರಲ್ಲ. ಯಾರನ್ನಾರು ಕರ್ಕೊಂಬರ್ಬೇಕು. ಜಾಸ್ತಿ ಜನ, ಒಂದು 5-6 ಜನ ಬರಬೇಕು. ನಮ್ಮಂತರಲ್ಲ ಫ್ಯಾಮಿಲಿ ಅಂದರೆ ಆ ಥರ ಅಂತೆಲ್ಲ ಹಿಂಗೆ ಹೇಳೋರು ಮಾತನ್ನ ಯಾವುದೇ ಕಾರಣಕ್ಕೂ ನಂಬಕ್ಕೆ ಹೋಗ್ಬಿಡಿ. ಸರಿ ಇರಲ್ಲ. ಈಗ ನಮ್ಮಂತ ಫಿಗರ್ಸ್ ಚೆನ್ನಾಗಿದ್ದಾರೆ. XD ಥಿಯೇಟರ್. ನಮ್ಮಂತ ಸಿಂಗರ್ಸ್ ಜೊತೆ ಬಂದು ಏನು ಮಾಡ್ತಾರೆ ಅವರು? ಅಪ್ಡೇಟ್ ವರ್ಷನ್ ಅಪ್ಡೇಟಾಗಿ ಮಾಡ್ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿ. ಈ ಕಡೆದು ಆಡು ಬರ್ತೈತೆ ಇಲ್ಲಿ ನೋಡಿಲಿ. ಆ ಕಡೆ ಬರ್ತೈಲ್ಲ ಆಡು, ಈ ಕಡೆದು ಬರ್ತೈತೆ. ತುಂಬಾ ಗೇಮ್ಗಳಿದೆ ಆಟ ಆಡೋಕ್ಕೆ, ಆದರೆ ಬೇರೆಯವ್ರ ಜೀವನದಲ್ಲಿ ಆಟ ಆಡಬಾರ್ದು. ಇದು ಅಂತ ಈ ಗೇಮ್ ಅಂತೂ ಹೆವಿ ಸೈಕ್ ಅಂದ್ಕೊಳ್ಳಿ. ಸ್ಕಲ್ ಆಫ್ ಶಾಡೋ ಅಂತ ಅಂದ್ಬಿಟ್ಟು ಮಾತ್ರ ಮಸ್ತ್ ಗೇಮ್ ಅದು ಮಾದಲ್ಲಿ ನಾನು ನೋಡ್ದಂಗೆ. ಓ ಗೇಮ್ ಡಿಸ್ಪ್ಲೇ ಇದೆಯಾ ಗೊತ್ತಲ್ಲ, ಏನು ಸೈಕ್ ಆಗಿದೆ ಡಿಸ್ಪ್ಲೇ ಮಾತ್ರ. ವರ್ಲ್ಡ್ ಪ್ರೀಮಿಯರು ಇದು ಸ್ಕಲ್ ಆಫ್ ಶಾಡೋ ಅಂತ ಹೇಳೋದ್ನಲ್ಲ,
ಇದ್ರ ಡಿಸ್ಪ್ಲೇ ಯಾವ ರೇಂಜಿಗೆ ಬ್ರೈಟ್ ಆಗಿದೆ ಅಂದರೆ ಮಿಕ್ಕಿದ್ದೆಲ್ಲ ಒಂದು ರೇಂಜಿಗೆ ಡಲ್ ಆಗಿದೆ, ಅಷ್ಟೊಂದು ಬ್ರೈಟಾಗಿ ಕಾಣಿಸ್ತಲ್ಲ. ಬಟ್ ಈ ಸ್ಕಲ್ ಆಫ್ ಶಾಡೋ ಮತ್ತು ಈ ಬೈಕ್ ರೇಸ್ ಗೇಮ್ ಮಾತ್ರ ಅಲ್ಟಿಮೇಟ್ ಡಿಸ್ಪ್ಲೇ ಮಾತ್ರ. ಫೀಲು ಅಷ್ಟೇ ಫುಲ್ಲು ಎಲೆಗೆನ್ಸ್ ಅಂತ ಒಂಥರ ಎದುರುಗಡೆನೇ ಆಡ್ತಿದ್ದೀನಿ ಅನ್ನೋ ರೇಂಜಿಗೆ ಫೀಲ್ ಕೊಡುತ್ತೆ ಮಾತ್ರ. ಅಲ್ಟಿಮೇಟ್ ನೋಡಿ ಹೆಂಗೆ ಆಡ್ತಿದ್ದಾರೆ. ಹಂಗಲ್ಲೇ ಆ್ಯಕ್ಚುಲಿ ನಾವು ಒಂದ್ಸಲ ಇದೇ ಥರ ಓಲಾದಲ್ಲಿ ಹೋಗಿ ಕೂತ್ಬಿಟ್ಟಿದ್ದೆ, ಇದೇ ಸ್ಪೀಡಲ್ಲೇ ಆಟ ಆಡ್ತಿದ್ದಾರೆ. ನಾವು ನಿಜವಾದ ಜೀವನದಲ್ಲಿ ಗಾಡಿ ಜೊತೆ ಆಟ ಆಡ್ತಿದ್ದೀವಿ. ಇದು ಒಂದು ಗೇಮ್ ಒಂಥರ ಚೆನ್ನಾಗಿದೆ ನೋಡಿ. ಈ ಎಲ್ಲಿ ಸಮುದ್ರ ತೀರದಲ್ಲಿ ಆಟ ಆಡ್ತೀವಲ್ಲ ರೇಸು, ಆ ಟೈಪ್ ಇದೆ ಬ್ರೋ. ವೀಲಿಂಗ್ ಎತ್ತಿದ್ರಲ್ಲಿ ಬ್ರೋ ಜೊತೆ ಇವತ್ತು ಲುಲ್ಲು ಮಾಲಲ್ಲಿ ಗೇಮ್ ಪ್ಲೇ ಆಡ್ಕೊಂಡು, ಆ್ಯಕ್ಚುಲಿ ನಾವು ಆಡಿದ್ದೆ ಒಂದು 6-7 ಆಟ ಅಷ್ಟೇ. ಬಟ್ ಟಿಕೆಟ್ ಎಲ್ಲದಕ್ಕೂ ಸೇರೇ ತೊಗೋಬೇಕಿತ್ತು. ಬ್ರೋದು ಹೆಂಗೋ ಕಾರ್ಡ್ ಇತ್ತು, ಕಾರ್ಡ್ ಇರೋದಕ್ಕೆ ಬಚಾವು ಅಲ್ವಾ. ಕಾರ್ಡ್ ಇಲ್ಲ ಅಂದರೆ ದುಡ್ಡು ಕೊಟ್ಟು ಎಲ್ಲ ಇದು ಮಾಡೋಂಗಿಲ್ಲ ಇಲ್ಲಿ ಲುಲ್ಲು ಮಾಲಲ್ಲಿ. ಕಾರ್ಡ್ ಮಾತ್ರ ಅವೈಲೇಬಲ್. ವಾವ್, ಔಟ್ಫಿಟ್ ಮಾತ್ರ ಹೆವಿ ಸೈಕಾಗಿ ಕಾಣುತ್ತೆ. ಬನ್ನಿ ಹೋಗೋಣ. ಬ್ರೋ ಏನೂ ತಿಂದಿಲ್ಲ ನಾವು, ನೀರು ಮಾತ್ರ ಹಾಯ್ ಕ್ಯೂಟಿ ಸಾಗದಾಗೊಳೆ. ಅಂದರೆ ಲುಲ್ಲು ಮಾಲ್ನ ಓನರ್ ಬಂದ್ಬಿಟ್ಟು ಯೂಸುಫ್ ಅಲಿ ಅಂತ ಅಂದ್ಬಿಟ್ಟು, ಇವರು ಕರ್ನಾಟಕದಲ್ಲಿ, ತಮಿಳ್ನಾಡಲ್ಲಿ, ಆಂಧ್ರ ಪ್ರದೇಶದಲ್ಲಿ, ತಿರುವಣ್ಣಮಲೆಯಲ್ಲಿ, ಇದೇ ರೀತಿ ಭಾರತದಲ್ಲಿ ಟೋಟಲ್ 200 ಶಾಪಿಂಗ್ ಮಾಲ್ಸ್ಗಳಿದೆ ಇವ್ರದ್ದು. ಅರ್ಥ ಮಾಡ್ಕೊಳ್ಳಿ, ನಮ್ಮ ಏನು ಬೆಂಗಳೂರಲ್ಲೇ ಒಂದು ಲುಲ್ಲು ಮಾಲ್ ಇತ್ತು ಅಂದರೆ ಎಷ್ಟು ಕೋಟಿ ದುಡ್ಡು ಮಾಡ್ತಿದ್ದಾರೆ ಅಂತ. ಅದೇ ರೀತಿ ಭಾರತದಲ್ಲೇ 200 ಶಾಪಿಂಗ್ ಮಾಲ್ಗಳಿದೆ ಅಂದರೆ ಎಷ್ಟು ದುಡ್ಡು ಮಾಡಿರ್ಬೋದು ಅಂತ ಯೋಚನೆ ಮಾಡಿರಿ. ಇದೇ ಇಲ್ಲಿ ನಡೆಯುವಂಥ ದೊಡ್ಡ ಸ್ಕ್ಯಾಮ್ ಅಂತ. ಒಳಗೆ ಬಂದರೆ ಒಂದು ಟೈಮಿಂಗ್ಸ್ ಇಟ್ಟಿರಲ್ಲ, ಎಲ್ಲೂ ಹೊರಗಡೆಯಿಂದ ಯಾವುದೇ ಬೆಳಕು ಗಾಳಿಗಳು ಏನೂ ಬರ್ದಂಗೆ ಫುಲ್ಲು AC-ಇಂದ ಒಳ್ಳೆ ಲೈಟಿಂದ ಎಲ್ಲ ಪೂರ್ತಿ ಕಮರ್ಷಿಯಲ್ ಆಗಿ ನಿಮಗೆ ಮೈಂಡಲ್ಲಿ ಬ್ಲ್ಯಾಂಕ್ ಮಾಡಿಸ್ಬಿಡ್ತಾರೆ. ಈ ರೀತಿ ಇದ್ದಾಗ ಮನುಷ್ಯನಿಗೆ ಆಚೆ ಹೋಗೋಕೆ ಆಗೋದೇ ಇಲ್ಲ, ಮೂಡೇ ಬರೋಲ್ಲ ನೋಡಿ. ಇಲ್ಲಿ ಜನ ತಿಂತಿರೋ ಇದರಿಂದ ಏನು ಬ್ರೋ, ಪಕ್ಕದಲ್ಲಿ ಒಬ್ರು ತಿಂತಿರೋದು ನೋಡೋರು ತಿಂತಾರಲ್ವಾ, ದಟ್ಸ್ ದ ಮೈಂಡ್ ಸೈಕಾಲಜಿ ಇನ್ನಂಗೆ. ಹೆವಿ ಬುದ್ಧಿವಂತ ಅವೆಲ್ಲ ವೇಸ್ಟು, ಇವೆಲ್ಲ ತಿಳ್ಕೊಂಡಿರೋದಷ್ಟೇ ನಾವು. ಅತಿ ಹೆಚ್ಚು ತುಂಬ ಜನ ಬರೋದು ಅಂತಂದರೆ ವೀಕೆಂಡ್ಸಲ್ಲಿ ನಾವು ಕಾರ್ಡ್ ಆಡಿದ್ವಿ ಗೊತ್ತಾ, ಅವಾಗಲೇ ಗೇಮ್ ಆಡಿಸಿದ್ವಲ್ಲ, ಅದೇ ಗೇಮು ಮ್ಯಾಕ್ಸಿಮಮ್ ಅಂದ್ರೆ 4,000 4,000 4,500 ಐತೆ ಒಂದು ಕಾರ್ಡ್ಗೆ ವ್ಯಾಲ್ಯೂ. 7,000 ಅದನ್ನೇ ಹೇಳಿದ್ದು. ಬರೀ ನಾವು ವೀಕೆಂಡ್ ಬಿಟ್ಟು ಮಂಡೇ ಬಂದಿರೋದಕ್ಕೂ ಓಕೆ, ಬೇರೆ ಟೈಮಲ್ಲಿ ಬಂದಿರೋದು ಇಲ್ಲ ವೀಕೆಂಡ್ಸಲ್ಲಿ ಜಾಸ್ತಿ ಆಗುತ್ತೆ. ಹಬ್ಬ ಹರಿದಿನ ಅಂತ ಬಂದಾಗ ಜಾಸ್ತಿ ಆಗ್ತಾ ಹೋಗುತ್ತೆ ಪ್ರೈಸಸ್. ನಾವು ಒಂದ್ಸಲ ಬಂದಾಗ ತುಂಬ ಜಾಸ್ತಿ ಇತ್ತು, ಕೇಳ್ಕೊಂಡು ಹೋಗಿದ್ವಿ ಸುಮ್ಮನೆ. ಇವತ್ತು ನಿಮ್ಮ ಭಾಗ್ಯಶೇಷದಿಂದ ನಾವು ಸಹ ಗೇಮನ್ನು ಆಡಿರೋಕ್ಕಾಗಿದೆ. ಧನ್ಯವಾದಗಳು. ನೆಕ್ಸ್ಟ್ ಟೈಮ್ ಬನ್ನಿ ಗೈಸ್. ನೆಕ್ಸ್ಟ್ ಟೈಮ್ ಯಾರು ನಮ್ಮ ಸಬ್ಸ್ಕ್ರೈಬರ್ಸ್ ಜೊತೆ ನಮ್ಮ ಜೊತೆ ಬರ್ತೀರಾ ಅವ್ರಿಗೆ ನಮ್ಮ ಕಡೆಯಿಂದ ಫ್ರೀಯಾಗಿ ಗೇಮ್ ಆಡಿಸ್ತೀವಿ. ಯಾರು ಬರ್ತೀರಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆದಷ್ಟು ಬೇಗ. ಆರ್ಡ್ರನ್ನ ಕರೆದಿದ್ದಾರೆ 42ನ ಬ್ರದರ್ ತರ್ತಾ ಇದ್ದಾರೆ. ಓ ಬ್ರೋ ಏನು ಹೇಳಿದ್ರಿ? ಏನೇನೋ ಹೇಳಿದ್ದಾರೆ ಬ್ರೋ. ಫಸ್ಟ್ ಟೇಸ್ಟ್ ಮಾಡೋಣ ಅಂತ. ಇದು ಮುಚ್ಚೆಲ್ಲ ಕೊಟ್ಬಿಟ್ಟವ್ರೆ, ಇಲ್ಲೇ ತಿನ್ನುತ್ತಾನೆ. ನಾವು ಪಾರ್ಸಲ್ ಕೊಟ್ಟವ್ರ ಐಸ್ ಕ್ಯೂಬ್ ಎಲ್ಲ ಹಾಕ್ಬಿಟ್ಟವ್ರು ಇವರು. ಸ್ಟ್ರಾ ಕೊಟ್ಟಿಲ್ವಾ ಬ್ರದರ್? ಇಬ್ರು ಕುಡಿಯಂಗೆ ಕಪಲ್ಸ್ ಥರ. ಏನೇನೋ ಕೊಟ್ಟವ್ರೆ. ಈ ಕಡೆ ಫಿಂಗರ್ ಚಿಪ್ಸ್ ಕೊಟ್ಟವ್ರೆ, ಸ್ವಲ್ಪ ಸ್ಪೈಸಿಯಾಗಿ ಸಾಸ್ ಕೊಟ್ಟವ್ರೆ. ಏನಿದು ಏನೋ ಜಿಲೇಬಿ ಬ್ರೋ ಏನೋ ಮಾಡಿದ್ದಾರೆ. ಒಟ್ಟು ತಿನ್ನೋಣ ಬನ್ನಿ. ಓಕೆ ಗೈಸ್, ಹೊಟ್ಟೆ ತುಂಬ ತಿನ್ಬೇಡ, ಹೊಟ್ಟೆ ಹಸಿತಿದೆ, ನೋಡೋಣ. ಓಕೆ, ಚಾರ್ಜ್ ಬರೇ ಇಲ್ಲ. ಐ ವಿಲ್ ಕಂಟಿನ್ಯೂ ದ ವ್ಲಾಗ್ ಆಮೇಲೆ ಅಂತ ಹೇಳ್ತಾ ಬಾಯ್. ಈಗ ಬ್ರೋ ಅವರು ಪಾರ್ಟಿ ಕೊಡ್ಸಾಯ್ತು, ಈಗ ಪೆಪ್ಸಿ ಇದೆ. ಈಗ ನಮ್ಮ ಸರ್ದಿ, ಬನ್ನಿ ಪಿಜ್ಜಾ ಅಂಟಿಗೆ ಹೋಗೋಣ. ಪಕ್ಕ 1,000 ಕಮ್ಮಿ ಬಿಲ್ ಮಾಡೋದೇ. ನಿಮ್ಗಿಲ್ದ ಇರೋದ ಮಾಡಿ ಬ್ರೋ, ಯಾಕೆ ವೈಫೇರ್ ನಾನಿಲ್ವಾ? ತಗೊಳ್ಳಿ, ಬೇಕು ತಗೊಳ್ಳಿ. ಚಿಕನ್ ಮಟನ್ ಎಲ್ಲ ತಗೋಬೇಡಿ ಆಯಿತಾ. ವಿ ಆರ್ ಪ್ಯೂರ್ ವೆಜಿಟೇರಿಯನ್ ಅಷ್ಟೇ. 689, ಜಸ್ಟ್ ಓನ್ಲಿ 689. ಓಕೆ ತೊಗೊಳ್ಳಿ. ಆಮೇಲೆ ವೆಜ್ಜೇ ತೊಗೊಳ್ಳಿ. ಓಕೆ, ನಾನು ತಿನ್ಬೋದು. ಓಕೆ ಗೈಸ್, ಸೊ ನಮ್ಮ ಆರ್ಡ್ರ್ ಮಾಡಿದಂತಹ ಪಿಜ್ಜಾ ಆ್ಯಂಡ್ ಕಾಂಬೋ ಸೀರೀಸ್ ಸಹ ಬಂದೇ ಬಿಡ್ತು. ಆದರೆ ನಮ್ಮ ಬ್ರೋ ಎಲ್ಲೋ ಹೋದರು. ಎಲ್ಲಿಗೆ ಹೋದರು? ಬರ್ತಾರೆ, ವೆಯ್ಟ್ ಫಾರ್ ಪರ್ಸನ್ಸ್.
ಬಂದಿದ್ದಾರೆ. ಸುಡುತ್ತಂತೆ ಅದು. ಹುಷಾರು. ಇದು ಪ್ಲೇಟ್ ಇದೆಲ್ಲ ಇದು ಸುಡುತ್ತೆ, ನೋಡ್ಕೊಂಡು ಇದು ಮಾಡಿ ಅಂತಂದ್ರೆ. ತೆಗಿಯಕ್ಕೆ ಪಿಜ್ಜಾನ ತೆಗಿಯಕ್ಕೆ ಹಿಂಗೆ ಟೆಕ್ನಾಲಜಿಯೋ ಬ್ರೋ. ಲೆಟ್ಸ್ ಸ್ಟಾರ್ಟ್ ದ ಪಾರ್ಟಿ ಅಂತ ಹೇಳ್ತಾ ಹಿಂಗ ಇದು ಎಸ್ ಬ್ರೋ, ಜಸ್ಟ್ ಚಿಲ್ ಇಟ್ ಯಾ, ಜಸ್ಟ್ ಚಿಲ್ ಇಟ್. ಏನಿದು ಸೋಟಾ ಬೇಡ. ನನಗೆ ಇದು ಗೊತ್ತು ಆ್ಯಕ್ಚುಲಿ, ಇದು ಗೊತ್ತಿಲ್ಲ ಏನಿದು ಅಂತ. ನಾನಂತೂ ಯಾವತ್ತೂ ಟ್ರೈ ಮಾಡಿಲ್ಲ. ಈಗ ಮಾಡು. ಸೊ ಸೋಟಾ ಬೇಡ. ಎಸ್ ಸೋಟಾ ಬೇಡ, ನೋಡೋಣ ಟ್ರೈ ಮಾಡಿ ಟೇಸ್ಟ್ ಹೇಳುವ. ಈಟ್ ರಿಯಾಕ್ಷನ್ ನೋಡಿ ಮಾತ್ರ. ಹೇಗಿದೆ ಬ್ರದರ್? ಸೂಪರ್. ಚೆನ್ನಾಗಿದೆ ಅಲ್ವಾ? ನೋಡಕ್ ಹಂಗಿದ್ರು ಟೇಸ್ಟ್ ಮಸ್ತಾಗಿರುತ್ತೆ ಅನ್ನೋದು. ನಿಧಾನ ಪೂರ್ತಿ ಚೆಲ್ಕೊಂಬಿಟ್ಟಿರ ಆಮೇಲೆ. ಶಬಾಷ್. ಚಿಲ್ಲಿ ಹಾಕೊಳ್ಳಿ, ನೀವು ಹಾಕೊಳ್ಳಿ ಫಸ್ಟು. ಅದು ಸಕ್ಕರೆ ಶುಗರ್ ಅಲ್ಲ, ಅದು ಚಿಲ್ಲಿ ಪೌಡ್ರ್, ಅದು ಪೆರಿ ಪೆರಿ ಚಿಲ್ಲಿ. ಮಸಾಲೆ, ಮಿಕ್ಸ್ ಮಸಾಲೆ. ನೀವು ಹಾಕೊಳ್ಳಿ, ನಂಗೆ ಗೊತ್ತು ಹಾಕೊಳ್ಳೋದು. ಜಾಸ್ತಿನೇ ಹಾಕೊಳ್ಳಿ, ಏನು ಸಮಸ್ಯೆ ಇಲ್ಲ, ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಬೆಳಗ್ಗೆ ಎಲ್ಲ ಹಂಗೆ ಚೆನ್ನಾಗೇ ಬರುತ್ತೆ. ಬ್ರೋ ಅವರೇ ಅವ್ರ ಕೈಯಿಂದ ಬಡಿಸ್ತಾರೆ. ಏನು ಸರ್ವ್ ಮಾಡ್ತಾರೆ ಅಂದರೆ ಹೋಟ್ಲಲ್ಲೇ ಕೆಲಸ ಮಾಡ್ತಾರಲ್ಲ ಆ ಥರ ಅಷ್ಟು ನೀಟಾಗಿ ಸರ್ವ್ ಮಾಡ್ತಾರೆ. ಸಾಕು ನೀವು ಹಾಕೊಳ್ಳಿ. ಇದೆ ಇನ್ನೊಂದು ಹೇಳ, ನೀವು ಇದು ತಿನ್ನಿ, ನನಗೆ ಸಾಕು. ನಿಮಗೆ ಬೇಕು ಅಂದರೆ ಹೇಳಿ, ನನಗೆ ಹೊಟ್ಟೆ ತುಂಬಿಟ್ಟಿದೆ. ನೆಕ್ಸ್ಟ್ ಇನ್ನು ಆಚೆ ಇನ್ನೂ ಬಾಕಿ ಇದೆ. ಎಸ್, ಬರೀ ಇಷ್ಟಕ್ಕೆ ನಾವು ತಿನ್ಬಿಟ್ರೆ ಮೇಲೆ ಮುಗೀತು ಕತೆ. ಮೇಲೆ ಇನ್ನು ಬೇರೆ ಎಲ್ಲ ಇದೆ. ಅಪರೂಪಕ್ಕೆ ಬಂದಿದ್ದೀವಿ ಅಂತ ಅಂದ್ಬಿಟ್ರೆ ಹೆಂಗೆ ತಿನ್ಬಿಟ್ಟು ಸೈಕೋ. ಇನ್ನು ಬೇರೆ ಎಲ್ಲ ಇದೆ, ಬೇರೆಗೆಲ್ಲ ಬರೋಣ. ಎಸ್, ಶಲ್ ವಿ ಗೋ ನಾವ್? ಎಲ್ಲ ತಿಂದು ಹೊಟ್ಟೆ ಫುಲ್ಲು ಮೀಲ್ಸ್ ಆಗಿ ಬ್ರೋ ಜೊತೆ ಈಗ ಜೂಟ್ ಹಾಕ್ತಾ ಇದ್ದೀವಿ ನಾವೀಗ. ಯಾರ ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡ್ತಾರೆ. ಪೋಲಿ ಕಣಪ್ಪ ನೀನು, ಒಟ್ಟು ಪೋಲಿ ನೀನು ಪೋಲಿನಪ್ಪ, ನೀನು ಪೋಲಿ ನೀನು. ಬೇಕಾದಂಥ ಹೋಮ್ ಐಟಮ್ಸ್ ಸಿಗುತ್ತೆ ನೋಡಿ, ಬಾಟ್ಲುಗಳು ಮಕ್ಕಳಿಗೆ. ಇನ್ನು ಮಕ್ಕಳಾಗಿಲ್ವಲ್ಲ, ಸಾರಿ ಮದುವೆನೇ ಆಗಿಲ್ಲ, ಸಾರಿ. ಮನೆಗೆ ಬೇಕಾದಂಥ ಪಾತ್ರೆ ಪಗಡೆಗಳು ಸಿಗುತ್ತೆ. ಅಯ್ಯೋ ಫೀಲ್ ಆಗ್ತಿದೆ ಬ್ರದರ್ಗೆ. ಏಕೆಂದರೆ ಸಿಂಗಲ್ಸ್ ಈ ಥರ ಎಲ್ಲ ಹೇಳಿಸ್ತಿರಲ್ಲ ನಿಮಗೆ, ಅಂದ್ರೆ ಎಲ್ಲ ಲವರ್ಸ್ ಇದ್ದಾರೆ, ಅದಕ್ಕೆ ನಮ್ಮನ್ನು ಸಿಂಗಲ್ಸ್ ನಿಂಗೆಲ್ಲ ಅಂತೀರ. ಇರಲಿ, ಆ್ಯಕ್ಚುಲಿ ಏನು ಗೊತ್ತಾ ಬ್ರದರ್, ಇದೆಲ್ಲ ಕಟ್ಟು ವಿಡಿಯೋದಲ್ಲಿ ಕಟ್ ಮಾಡಿ ಬಿಸಾಕ್ಬಿಡ್ತೀನಿ. ಇವರು ನಾವು ಎಂಥರು ಅಂತ ಗೊತ್ತಿಲ್ಲ, ಹಿಂಗೆ ಹೊಡ್ಕೊಂತೀವಿ ಅಂತ ಗೊತ್ತಿಲ್ಲ ಯಾರಿಗೂ. ನೋಡಿ ಎಷ್ಟೋ ಜನ ಹೊಡ್ಕೊಂಡು ನೋಡಿದ್ರಲ್ಲಿ ಇಲ್ವೇ ಇಲ್ಲ. ಕರೆಕ್ಟಾಗಿ ಮಾತಾಡಿ ಬ್ರದರ್, ಕರೆಕ್ಟಾಗಿ ಮಾತಾಡಿ. ಅಲ್ಲ, ಸೆಂಟನ್ನು ಮೈಗೆ ಲೇಪನ ಮಾಡ್ಕೊಂಡು ಈ ಥರ ಖಾಲಿ ಮಾಡಿದಾರಲ್ಲ ಫುಲ್ಲು. ಏಯ್ ಮುಟ್ಪಡವೆಲ್ಲ ಡೈಪರ್ ಅಂದ್ಕೊಂಬಿಟ್ಟೆ, ಸಾರಿ ಬ್ರದರ್. ಡೈಪರ್ ತಗೊಳ್ಳಿ, ಎಲ್ಲೈತಲ್ಲೋ, ಇಲ್ಲಿ ಕಣ್ಣೆ ಕಾಣಲ್ಲ ನಿಮಗೆ? ಗುಲಾಬಿ ಅಲ್ಲ, ಕಮಲ ಅಲ್ಲ, ಅದು ಗುಲಾಬಿ. ಕಮಲದ ಮಗದೊಳೆ ಕಮಲವ. ಐ ಲವ್ ಯು ಬೇಬಿ. ವಿ ಆರ್ ಲವ್ ಯು ಸೋ ಬ್ರೋ. ಅಲ್ಲೇ ಇಟ್ಬಿಡಿ, ಬೇಡ ಇದು ನಮಗೆ. ಈಗ ಏನಕ್ಕೆ ಬನ್ನಿ ಬ್ರೋ, ಹಿಡ್ಕೊಂಡು ಹೋಗೋಕ್ಕಾಗಲ್ಲ. ಕಾರ್ಗಿರಲ್ಲಿ ಬಂದಾಗ ದಾಂಡೋಗನ ಯಾವನ್ ಹಿಡ್ಕೊಂಡು ಹೋಗ್ತಾನೆ? ಈಗ ಬಂದಿರೋದೇ ವೆಹಿಕಲಲ್ಲಿ. ಛತ್ರಿ ನೀವಲ್ಲ, ಛತ್ರಿ ಅಲ್ಲಿಡಿ ನೀವು. ತಡಿ ಈಗ ಮಳೆ ಬಂತು, ನೀ ಬಂದೆ, ಮಳೆ ಬಂತು. ನೀರ್ಲಾಕ್ಲಿ ಮೇಲಿಂದ. ಪಿಲ್ಲೋಗಳಿದೆ ಬನ್ನಿ ನಿಮಗೆ. ವಿ ಹ್ಯಾವ್ ಜಸ್ಟ್ ಕಂಫರ್ಟಬಲ್ ವಿತ್ ಪಿಲ್ಲೋ ಅನ್ಬೇಕು ಅಂದರೆ ಬೇಕೇ, ಇಲ್ಲಿ ಬನ್ನಿ ಸಿಗತ್ತೆ. ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಸ್ಮೂತಾಗಿ, ಹೆವಿ ಪೈಸ್ ಹ್ಯಾಟ್ಸ್ ಬ್ಲ್ಯಾಕ್ಸ್. ನಿಂಗೆ ನಾನು ಬ್ರೋ ಇಲ್ಲ ಬ್ರೋ, ನಾವು ಎಲ್ಲ ಇನ್ಸ್ಟಾದಲ್ಲಿ ನೋಡ್ತೀವಿ ಗೊತ್ತಾ. MRP ನೋಡಬಾರ್ದು, ಪ್ರಾಡಕ್ಟ್ ಮಾತ್ರ ನೋಡಬೇಕು. ಕ್ವಾಲಿಟಿ ಕ್ವಾಂಟಿಟಿ. ಎಸ್, ಬ್ರ್ಯಾಂಡಲ್ಲಿ ಪ್ರಾಡಕ್ಟ್ ಮಾತ್ರ ನೋಡಬೇಕು. ನಿಮಗೆ ಬೇಕಾ ತೊಗೋಬೇಕು. ಡೋಂಟ್ ಸಿ ಪ್ರೈಸ್, ಆಮೇಲೆ ನೋಡೋಣ ಅದನ್ನು. ಯಾವತ್ತು ಫಸ್ಟು ಹೋದ ತಕ್ಷಣ ಫಾಸ್ಟಾಗಿ ಪ್ರೈಸ್ ನೋಡ್ತೀವಿ, ಆವತ್ತು ಅರ್ಥ ಮಾಡ್ಕೋಬೇಕು ನೀವು ಕಡಿಮೆ ದುಡ್ಡು ಮಾಡ್ತಿದ್ದೀರಾ ಅಂತ. ಕಡಿಮೆ ದುಡ್ಡು ಡೈರೆಕ್ಟ್. ಬ್ರೋ ಎಷ್ಟಿದು? ತುಂಬ ಜಾಸ್ತಿ. ಇದೊಂದು ಪ್ಯಾಕ್ ಮಾಡಿ ಅಷ್ಟೇ. ಎಸ್, ದಿಸ್ ಇಸ್ ಪ್ಯಾಕೆಟ್ ಹಂಗಿರ್ಬೇಕು. ವಾವ್,
ನೋಡಿ ಯಾವ ಕಾರಿಗೆ ಬೇಕು ಹಾಸ್ಪಿಲ್ ಹೊಡೆದು ನೋಡಿ. ಕಂಫರ್ಟ್. ಅವರು ಬ್ಯಾಗ್ನ ವಾಪಸ್ ಇಸ್ಕೊಂಡು ಬರ್ತಾ ಇದ್ದಾರೆ. ಸಕ್ಕಿಕೊಂಡು ಹೋಗ್ತೀನಿ ಅಂತ ಅವರಿಗೆ. ನಮಗೆ ಹೊರಕ್ಕಾಗ್ತಿಲ್ವಲ್ಲ ಅನ್ನೋ ಚಿಂತೆ. ಗೈಸ್ ನಾನು ಒಂದು 4 years ಬ್ಯಾಕ್ ಬಂದಾಗ ಇದ್ದಿದ್ದು ಇದೇ ಬೇರೆ. ಬ್ರದರ್ ಬಿಸಿಲು ಕಡಿಮೆ ಆಗಿದೆ ನನ್ನ ಪ್ರಕಾರ. ಯಾಕೆ ಬೆಳಕು ಬಿಡೋದಿದು ಟ್ರಾನ್ಸ್ಪರೆಂಟ್ ಅಲ್ವಾ ಗ್ಲಾಸು, ಮೋಡ ಆದಂಗಿದೆ. ಒಂದು ದಿವಸ ರಾತ್ರಿ ಒಂದ್ಸಲ ಬರೋಣ. ರಾತ್ರಿ ಯಾವ ಥರ ಹೇಳ್ತಿದ್ರು ಒಳಗಡೆ? ಹಗಲು ರಾತ್ರಿ ಎಲ್ಲ ಬರೋಣ ಅಂತನ, ಅಥವಾ ನೈಟ್ ಹೊತ್ತು ಬರೋಣ ಅಂತನ? ನೈಟ್ ಹೊತ್ತು ಹೇಗಿರುತ್ತೆ ಅಂತ. ರೂಮ್ಸ್ ಏನು ಸಿಗಲ್ಲ. ನಾವು ಆಲ್ಟ್ ಆಗೋದಕ್ಕೆ ಈ ರೂಮ್ ರೈಟ್ ನೋಡಿದ್ರಿ ಇದ್ರದ್ದು ರೇಟು ಪ್ರೈಸ್ ಹೌಸ್ ಇಟ್ ಬ್ಲರ್ ಆಗ್ತಿದೆ. 1499 ಪ್ಯಾಕೆಟಸ್. ಇವತ್ತಿನ ವಿಡಿಯೋ ಪೂರ್ತಿ ಕಂಪ್ಲೀಟ್ ಮಾಡಿ ಎಕ್ಸ್ಪ್ಲೋರ್ ಮಾಡ್ಬಿಟ್ಟಿದ್ದೀವಿ. ಇವತ್ತಿನ ಲುಲ್ಲು ಮಾಲ್ನ ಪೂರ್ತಿ ಸುತ್ತಬಿಟ್ಟಿದ್ದೀವಿ ಬ್ರೋ ಜೊತೆ. ಆಲ್ಮೋಸ್ಟ್ ಲುಲ್ಲು ಮಾಲಲ್ಲಿ ಏನೇನಿದೆ ಎತ್ತ ಅಂತ ಅಂದ್ಬಿಟ್ಟು ತಿಳ್ಕೊಂಬಂದ್ಬಿಟ್ಟು ನಾವು ನಾಳೆ ಪೂಜೆ ಇದೆ, ಹಂಗಾಗಿ ಹೋಗ್ಲಿಕ್ಕೋಸ್ಕರ ಹೋಗ್ಲೇಬೇಕೀಗ. ಇಂಥ ಬ್ಯುಸಿ ಟೈಮಲ್ಲೂ ಸಹ ನಾವು ಎಂಜಾಯ್ಮೆಂಟ್ನ ನಮ್ಮ ಕ್ರೇಜ್ನ ಬಿಡಲ್ವಲ್ಲ. ಬಟ್ ಎಡಿಟ್ ಮಾಡೋದು 4 ಲೇಟ್ ಆಗ್ಬೋದು, ಬಟ್ ವಿಡಿಯೋ ಗ್ಯಾರಂಟಿ ಪಕ್ಕ ಇನ್ಫಾರ್ಮೇಶನ್ ಕೊಡ್ತೀವಿ. ನೆಕ್ಸ್ಟ್ ಐಕಿಯ ಗ್ಯಾರಂಟಿ. ನೆಕ್ಸ್ಟ್ ವಿಡಿಯೋ ಐಕಿಯಾಗ ಹೋಗಿ ಅಲ್ಲಿ ಏನೇನಿರುತ್ತೆ ಅಂದ್ಬಿಟ್ಟು ನೋಡ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ. ಓಕೆ ಬಾಯ್. ಬಿಡಂಗಾಗ್ಬಿಡುತ್ತೆ ಇಲ್ಲಿ, ಬಿಡಂಗಾಗ್ಬಿಡುತ್ತಲ್ವಾ. ಸಡನ್ನಾಗಿ ಏನಾರು ಗೊತ್ತಿಲ್ಲದವರು ಹೊಸೊಬ್ರು ಏನಾರು ಬಂದುಬಿಟ್ರೆ ಬಿಡೋಂಗಾಗ್ಬಿಡುತ್ತೆ. ಅದು ಬೇರೆ ತುಂಬ ಸ್ಕ್ರೋಲಲ್ಲಿದೆ. ಅದಾದರೆ ಮೆಟ್ಲು ಎಲ್ಲ ಸ್ಟೆಪ್ಸ್ ಇರುತ್ತೆ. ಇದೊಂಥರ ಲಗೇಜ್ಗೆ ಪ್ಯಾಕಿಂಗ್ ಮಾಡ್ಕೊಳ್ಳೋಕ್ಕೆ ಈಸಿ ಮಾಡಿಬಿಟ್ಟಿದ್ದಾರೆ. ಲಗೇಜ್ ತಗೊಂಡು ಹೋಗಿದ್ದು, ಲಗೇಜ್ನ ಕ್ಯಾರಿ ಮಾಡೋಕ್ಕೆ ಕಾರಲ್ಲಿ, ಬೈಕಲ್ಲಿ ಮಾಡ್ಬೋದು. ಕಾರು JCB ಇಟಾಚಿ ಎಲ್ಲ ಹಂಗೆ ಹೊತ್ಕೊಂಡು ಹೋಗ್ಬೋದಲ್ಲ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಬರೋವರೆಗೂ ವೆಯ್ಟ್ ಮಾಡಿ. ಓಕೆ ಬಾಯ್ ಗೈಸ್.